ಒಂದು ನೀರಿನ ಬಲೂನ್, ಕೇವಲ ಒಂದು ಸಣ್ಣ ನೀರಿನ ಬಲೂನ್, 11 ವರ್ಷದ ಒಂದು ಮುಗ್ಧ ಮಗು ಆಟವಾಡ್ತಾ ಎಸೆದ ಒಂದು ಬಣ್ಣದ ನೀರಿನ ಬಲೂನು 26 ವರ್ಷದ ತನ್ನ ಜೀವನದಲ್ಲಿ ದೊಡ್ಡ ಕನಸುಗಳನ್ನ ಕಟ್ಕೊಂಡಿದ್ದಂತಹ ಯುವಕನ ಪ್ರಾಣವನ್ನ ತೆಗಿಬಹುದಾ? ಸ್ನೇಹಿತರೆ ನಮಸ್ಕಾರ, ನಾನು ವಿಕಾಸ್ ಶಾಸ್ತ್ರಿ. ಹೇಗಿದ್ದೀರಿ ಎಲ್ರು? ನಾನಿವತ್ತು ಮಾತಾಡ್ತಿರೋದು ಯಾವುದೋ ಸಿನಿಮಾದ ಕಥೆಯಲ್ಲ ಅಥವಾ ವೆಬ್ ಸೀರೀಸ್ ನ ಕಟ್ಟು ಕಥೆಯಲ್ಲ. ಇದು ಭಾರತದ ರಾಜಧಾನಿ ದೆಹಲಿಯ ಉತ್ತಮ್ ನಗರದಲ್ಲಿ 2026 ಮಾರ್ಚ್ 4ರಂದು ಹೋಳಿ ಹಬ್ಬದ ಸಂಭ್ರಮದ ನಡುವೆ ನಡೆದ ಒಂದು ರಕ್ತಸಿಕ್ತ, ಬರ್ಬರ ಮತ್ತು ನಮ್ಮ ವ್ಯವಸ್ಥೆಯ ಮುಖವಾಡವನ್ನ ಕಳಚುವಂತಹ ನೈಜ ಘಟನೆ. ತರುಣ್ ಕುಮಾರ್ ಡಿಜಿಟಲ್ ಮಾರ್ಕೆಟಿಂಗ್ ಓದ್ತಿದ್ದಂತಹ ಸಾಮಾನ್ಯ ಯುವಕ ತನ್ನ ಪಾಡಿಗೆ ತಾನು ಹೋಳಿ ಆಚರಿಸಿ ಮನೆಗೆ ಬರ್ತಿದ್ದವನ ಮೇಲೆ ಕಬ್ಬಿಣದ ರಾಡ್ಗಳು, ಕಲ್ಲುಗಳಿಂದ ಅಟ್ಟಾಡಿಸಿ ಅಮಾನವೀಯವಾಗಿ ಹಲ್ಲೆ ಮಾಡಿ ಕೊಲ್ಲಲಾಗುತ್ತದೆ. ಯಾಕೆ ಗೊತ್ತಾ? ಯಾಕಂದ್ರೆ ಆತನ ಸಂಬಂಧಿಯಾದ ಒಂದು 11 ವರ್ಷದ ಮಗು ಎಸೆದ ಬಲೂನು ರಸ್ತೆಯಲ್ಲಿ ಹೋಗ್ತಿದ್ದಂತಹ ಒಂದು ನಿರ್ದಿಷ್ಟ ಸಮುದಾಯದ ಮಹಿಳೆಯ ಮೇಲೆ ಬಿದ್ದಿತ್ತು. ಮಗು ಕ್ಷಮೆ ಕೇಳ್ತು, ಕುಟುಂಬದವರು ಕೈ ಮುಗಿದು ಕ್ಷಮೆ ಕೇಳಿದ್ರು. ಆದ್ರೂ ರಕ್ತದಾಹ ತೀರ್ಲಿಲ್ಲ. ತರುಣ್ ಕುಮಾರ್ನನ್ನ ನಡು ರಸ್ತೆಯಲ್ಲಿ ಒಡೆದು ಕೊಲ್ಲಲಾಯಿತು. ಇದೇ ಘಟನೆ ಉಲ್ಟಾ ಆಗಿದ್ರೆ ಯೋಚನೆ ಮಾಡಿ, ಒಬ್ಬ ಹಿಂದೂ ಮಹಿಳೆಯ ಮೇಲೆ ಬಲೂನ್ ಬಿದ್ದು ಮುಸ್ಲಿಂ ಯುವಕನ ಹತ್ಯೆಯಾಗಿದ್ರೆ ಇವತ್ತಿಗೆ ಇಡೀ ದೇಶ, ಲಿಬರಲ್ ಮೀಡಿಯಾ, ನ್ಯಾಷನಲ್ ಟಿವಿ ಚಾನೆಲ್ಗಳು, ಇಂಟರ್ನ್ಯಾಷನಲ್ ಪತ್ರಿಕೆಗಳಾದ ನ್ಯೂಯಾರ್ಕ್ ಟೈಮ್ಸ್, ವಾಷಿಂಗ್ಟನ್ ಪೋಸ್ಟ್ ಗಳಲ್ಲಿ ಡೆಮೋಕ್ರಸಿ ಇಸ್ ಡೆಡ್ ಇನ್ ಇಂಡಿಯಾ, ಮೈನಾರಿಟೀಸ್ ಆರ್ ಅಂಡರ್ ಅಟ್ಯಾಕ್ ಅಂತ ಆರ್ಟಿಕಲ್ಗಳು ಬರೆದು ಬಿಸಾಕ್ತಾ ಇದ್ವು. ಕ್ಯಾಂಡಲ್ ಲೈಟ್ ಮಾರ್ಚ್ಗಳು ನಡೀತಾ ಇದ್ವು. ಆದ್ರೆ ಇವತ್ತು ತರುಣ್ ಕುಮಾರ್ ಸತ್ತಿದ್ದಾನೆ. ಆತನ ಜೀವಕ್ಕೆ ಬೆಲೆ ಇದೆಯಾ ಇಲ್ವಾ? ನಮ್ಮ ಸೆಕ್ಯುಲರಿಸಂ ಕೇವಲ ಹಿಂದೂಗಳ ಹಬ್ಬಗಳಿಗೆ ಮಾತ್ರ ಸೀಮಿತನ? ಬನ್ನಿ ಸ್ನೇಹಿತರೆ, ಆ ರಾತ್ರಿ ದೆಹಲಿಯಲ್ಲಿ ನಿಜಕ್ಕೂ ನಡೆದಿದ್ದೇನು, ಈ ಇಕೋಸಿಸ್ಟಮ್ನವರ ಮೌನದ ಹಿಂದಿನ ಅಜೆಂಡಾ ಏನು, ಎಲ್ಲವನ್ನ ಎಳೆಯಾಗಿ ಬಿಚ್ಚಿಡಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಪ್ರತಿಯೊಬ್ಬ ಭಾರತೀಯನಿಗೂ ಇದನ್ನ ಶೇರ್ ಮಾಡಿ, ಎಲ್ರಿಗೂ ಗೊತ್ತಾಗ್ಲಿ ದೇಶದಲ್ಲಿ ಏನ್ ನಡೀತಾ ಇದೆ ಅಂತ. ಮಾರ್ಚ್ 4 ಇಡೀ ದೇಶ ಬಣ್ಣಗಳ ಹಬ್ಬ ಹೋಳಿಯಲ್ಲಿ ಮಿಂದೇಳ್ತಾ ಇತ್ತು. ದೆಹಲಿಯ ಉತ್ತಮ್ ನಗರ, ಮಧ್ಯಾಹ್ನದ ಸಮಯ. 11 ವರ್ಷದ ಬಾಲಕಿಯೊಬ್ಬಳು ತನ್ನ ಮನೆಯ ಟೆರೆಸ್ ಮೇಲೆ ನಿಂತು ಹೋಳಿ ಹಾಡ್ತಾ ಇದ್ಲು. ಕೆಳಗೆ ರಸ್ತೆಯಲ್ಲಿ ಜನ ಓಡಾಡ್ತಾ ಇದ್ರು. ಆಕೆ ಖುಷಿಯಲ್ಲಿ ಒಂದು ನೀರಿನ ಬಲೂನ್ ಅನ್ನ ಎಸಿತಾಳೆ. ಅದು ಕೆಳಗೆ ಹೋಗ್ತಿದ್ದಂತಹ ಅನ್ಯ ಕೋಮಿನ ಮುಸ್ಲಿಂ ಮಹಿಳೆಯೊಬ್ಬರ ಮೇಲೆ ಬೀಳುತ್ತೆ. ಭಾರತದಲ್ಲಿ ಹೋಳಿ ಹಬ್ಬದಂದು ಬುರಾನಾ ಮಾನೋ ಹೋಳಿ ಹೇ ಅನ್ನುವಂತಹ ಒಂದು ಮಾತಿದೆ. ಬೇಜಾರು ಮಾಡ್ಕೊಳ್ಬೇಡಿ, ಇದು ಹೋಳಿ ಅನ್ನೋದು 100 ವರ್ಷಗಳ ಸಂಪ್ರದಾಯ. ಆದರೆ ಆ ಮಹಿಳೆಗೆ ಇದು ಅರ್ಥವಾಗಲಿಲ್ಲ ಅಥವಾ ಅರ್ಥ ಮಾಡಿಕೊಳ್ಳುವ ಮನಸ್ಥಿತಿ ಇರಲಿಲ್ಲ. ಆಕೆ ರೊಚ್ಚಿಗೇಳ್ತಾಳೆ. ಆ ಮಹಿಳೆ ಜೋರಾಗಿ ಕಿರ್ಚಾಡಲು ಶುರು ಮಾಡ್ತಾಳೆ. ತಕ್ಷಣವೇ ಬಾಲಕಿಯ ಕುಟುಂಬದವರು ಕೆಳಗೆ ಓಡಿ ಬರ್ತಾರೆ. ಕ್ಷಮಿಸಿ ಮೇಡಮ್, ಮಗು ಗೊತ್ತಿಲ್ಲದೆ ಮಾಡಿದೆ, ಪ್ಲೀಸ್ ಬಿಟ್ಟುಬಿಡಿ ಅಂತ ಕೈ ಮುಗಿದು ಕ್ಷಮೆ ಕೇಳ್ತಾರೆ. ಸಾಮಾನ್ಯ ಮನುಷ್ಯರಾಗಿದ್ರೆ ಒಂದು ಮಗು ಮಾಡಿದ ತಪ್ಪಿಗೆ ಪೋಷಕರು ಕ್ಷಮೆ ಕೇಳಿದ ಮೇಲೆ ಅಲ್ಲಿಗೆ ಆ ವಿಷಯವನ್ನ ಬಿಟ್ಟು ಮುಂದೆ ಹೋಗ್ತಾ ಇದ್ರು. ಆದ್ರೆ ಇಲ್ಲಿ ಆಗಾಗ್ಲಿಲ್ಲ. ಆ ಮಹಿಳೆ ತನ್ನ ಕಡೆಯವರನ್ನ, ತನ್ನ ಸಮುದಾಯದ ಯುವಕರನ್ನ ಫೋನ್ ಮಾಡಿ ಕರೆಸ್ತಾಳೆ. ಅಲ್ಲಿ ಒಂದು ಸಣ್ಣ ಗಲಾಟೆ ಶುರುವಾಗುತ್ತೆ. ಆದ್ರೆ ಸ್ಥಳೀಯರು ಮಧ್ಯಪ್ರವೇಶಿಸಿ ಆ ಗಲಾಟೆಯನ್ನ ಅಲ್ಲಿಗೆ ತಣ್ಣಗೆ ಮಾಡ್ತಾರೆ. ವಿಷಯ ಮುಗೀತು ಅಂತ ಎಲ್ಲರೂ ಅಂದ್ಕೊಂಡ್ರು. ಆದ್ರೆ ಕ್ರೌರ್ಯದ ಅಸಲಿ ಆಟ ಶುರುವಾಗಿದ್ದೆ ರಾತ್ರಿ ಸುಮಾರು ಒಂದು 8:30-9 ಗಂಟೆಯ ಸಮಯ. ತರುಣ್ ಕುಮಾರ್ ಈ ಗಲಾಟೆಗೂ ಬಲೂನ್ಗೂ ಆ ಮಹಿಳೆಗೂ ಯಾವುದೇ ಸಂಬಂಧವಿಲ್ಲದ 26 ವರ್ಷದ ಯುವಕ. ಆತ ತನ್ನ ಸ್ನೇಹಿತರೊಡನೆ ಹೋಳಿಯನ್ನ ಆಚರಿಸಿ ಬೈಕ್ ನಲ್ಲಿ ಮನೆಗೆ ಹಿಂದಿರುಗ್ತಾ ಇದ್ದ. ಆತನಿಗೆ ಮಧ್ಯಾಹ್ನ ನಡೆದ ಆ ಸಣ್ಣ ಘಟನೆಯ ಬಗ್ಗೆ ಅರಿವು ಕೂಡ ಇರಲಿಲ್ಲ. ಬೆಳಗಿನ ಗಲಾಟೆಯ ಸೇಡು ತೀರಿಸಿಕೊಳ್ಳಲು ಹೊಂಚು ಹಾಕಿ ಕುಳಿತಿದ್ದ ಆ ಗುಂಪು ತರುಣನ್ನ ಅಡ್ಗಟ್ಟುತ್ತದೆ. ಆತನಿಗೆ ಏನಾಗ್ತಿದೆ ಅಂತ ಅರ್ಥವಾಗುವ ಮುನ್ನವೇ ಆತನ ಮೇಲೆ ಮಾರಣಾಂತಿಕ ಹಲ್ಲೆ ಶುರು ಮಾಡ್ತವೆ. ಕೈಯಲ್ಲಿ ಕಬ್ಬಿಣದ ರಾಡ್ಗಳು, ದೊಣ್ಣೆಗಳು, ಕಲ್ಲುಗಳು, ಕಣ್ಣಿಗೆ ಕಂಡ ಕಡೆ, ತಲೆಗೆ, ಎದೆಗೆ ಮನ ಬಂದಂತೆ ಹೊಡಿತಾರೆ. ಆತನ ಬೈಕನ್ನ ಜಖಂಗೊಳಿಸ್ತಾರೆ. ತರುಣ್ ರಕ್ತದ ಮಡುವಿನಲ್ಲಿ ನರಳಾಡ್ತಾ ಬೀಳ್ತಾನೆ. ಆತನನ್ನ ಆಸ್ಪತ್ರೆಗೆ ಸೇರಿಸಲಾಗುತ್ತದೆ. ಆದರೆ ತಲೆಗೆ ಬಿದ್ದಿದ್ದ ಭಾರಿ ಪೆಟ್ಟಿನಿಂದಾಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡಿ ಮಾರ್ಚ್ 5ರಂದು, ಅಂದ್ರೆ ಮುಂದಿನ ದಿನವೇ ತರುಣ್ ಕೊನೆಯುಸಿರೆಳೆತಾನೆ. ಆತನ ತಾಯಿಯ ಆಕ್ರಂದನ, ಆ ಕುಟುಂಬದ ಕಣ್ಣೀರು ಯಾರಿಗೂ ಅರ್ಥವಾಗ್ತಿಲ್ಲ. ಒಂದು ಸಣ್ಣ ಬಲೂನ್ಗಾಗಿ ಒಬ್ಬ ಯುವಕನ ಹತ್ಯೆ, ಇದು ಯಾವ ನ್ಯಾಯ? ಇದು ಯಾವ ರೀತಿಯ ಅಸಹಿಷ್ಣುತೆ? ಯಾವಾಗ ತರುಣ್ನ ಸಾವು ಖಚಿತವಾಯಿತೋ ಉತ್ತಮ್ ನಗರದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಯಿತು. ಸ್ಥಳೀಯ ಹಿಂದೂ ಸಂಘಟನೆಗಳು ಮತ್ತು ಸಾರ್ವಜನಿಕರು ರೊಚ್ಚಿಗೆದ್ರು. ನಮ್ಮ ಹಬ್ಬಗಳನ್ನ ನಮ್ಮ ದೇಶದಲ್ಲೇ ಆಚರಿಸುವಂತಿಲ್ಲವೇ ಎಂಬ ಪ್ರಶ್ನೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮೂಡಲು ಶುರುವಾಯಿತು. ದೆಹಲಿ ಪೊಲೀಸರು ಆಕ್ಷನ್ಗೆ ಇಳಿತು. RIF ಅಂದ್ರೆ ಕ್ಷಿಪ್ರ ಕಾರ್ಯಪಡೆಯನ್ನ ನಿಯೋಜಿಸಲಾಯಿತು. CCTV ಆಧಾರದ ಮೇಲೆ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಒಬ್ಬ ಅಪ್ರಾಪ್ತ ಬಾಲಕ ಸೇರಿದಂತೆ ಒಟ್ಟು 8 ಜನರನ್ನ ಅರೆಸ್ಟ್ ಮಾಡಿದ್ರು. ಆದ್ರೆ ಕತೆ ಇಲ್ಲಿಗೆ ಮುಗಿದಿಲ್ಲ, ಮುಗಿಯೋದು ಇಲ್ಲ. ಈಗ ಭಾರತದಲ್ಲಿ ನ್ಯಾಯದ ವ್ಯಾಖ್ಯಾನ
ಅಭಿಯಾನ ಸ್ವಲ್ಪ ಬದಲಾಗಿದೆ. ಕೇವಲ ಅರೆಸ್ಟ್ ಮಾಡಿದ್ರೆ ಸಾಲದು, ಅಪರಾಧಿಗಳ ಸೊಕ್ಕು ಮುರಿಬೇಕು ಎನ್ನುವ ನಿಟ್ಟಿನಲ್ಲಿ ದೆಹಲಿಯ ಮುನ್ಸಿಪಲ್ ಕಾರ್ಪೊರೇಷನ್ ಒಂದು ದಿಟ್ಟ ಹೆಜ್ಜೆಯನ್ನ ಇಡ್ತು. ಹೌದು, ಬುಲ್ಡೋಸರ್ ಬಂತು. ಪ್ರಮುಖ ಆರೋಪಿಯ ಅಕ್ರಮವಾಗಿ ನಿರ್ಮಿಸಲಾಗಿದ್ದ ಮನೆಯನ್ನ ಬುಲ್ಡೋಸರ್ ತಂದು ನೆಲಸಮ ಮಾಡಲಾಯಿತು. ಇದು ಕೇವಲ ಒಂದು ಮನೆಯ ಧ್ವಂಸವಲ್ಲ, ಇದು ಕ್ರಿಮಿನಲ್ ಮೈಂಡ್ ಸೆಟ್ ನ ಆ ರಕ್ತದಾಹದ ಆ ಅಹಂಕಾರದ ಧ್ವಂಸ. ಯಾರೇ ಆಗಲಿ ಕಾನೂನನ್ನ ಕೈಗೆ ತೆಗೆದುಕೊಂಡ್ರೆ, ಮುಗ್ಧರ ಪ್ರಾಣವನ್ನ ತೆಗೆದ್ರೆ ಅವರ ಸಾಮ್ರಾಜ್ಯವನ್ನ ಮಣ್ಣು ಪಾಲು ಮಾಡಲಾಗುವುದು ಎಂಬ ಸ್ಪಷ್ಟ ಸಂದೇಶವನ್ನ ದೆಹಲಿ ಸರ್ಕಾರ ನೀಡಿದೆ. ಆದರೆ ಇದೇ ಬುಲ್ಡೋಸರ್ ನಡೆದ ತಕ್ಷಣ ಕೆಲವು ಮಾನವ ಹಕ್ಕುಗಳ ಹೋರಾಟಗಾರರು ಬಿಲದಿಂದ ಹೊರಬರ್ತಾರೆ ಪಾಪಚೆ. ಈಗ ಬರೋಣ ಅಸಲಿ ಆಟಕ್ಕೆ. ದೆಹಲಿಯಲ್ಲಿ ಒಂದು ಭೀಕರವಾದ ಕೊಲೆಯಾಗಿದೆ. ಎಲ್ಲಿ ಹೋದ್ರು ನಮ್ಮ ಸೆಕ್ಯುಲರ್ ಪತ್ರಕರ್ತರು, ಎಲ್ಲಿ ಹೋದ್ರು ನಮ್ಮ ಬಾಲಿವುಡ್ ನ ಅವಾರ್ಡ್ ವಾಪ್ಸಿ ಗ್ಯಾಂಗ್, ಎಲ್ಲಿ ಹೋದ್ರು ನಮ್ಮ ಬಾಲಿವುಡ್ ನ ಕಾನ್ ಗ್ಯಾಂಗ್ಗಳು ಸ್ಮ್ಯಾಶ್ ಬ್ರಹ್ಮ್ಯಾನಿಕಲ್ ಪ್ಯಾಟ್ರಿಯಾರ್ಚಿ ಅಂತ ಪ್ಲೇ ಕಾರ್ಡ್ ಹಿಡ್ಕೊಂಡು ನಿಲ್ಲುತ್ತಿದ್ದ ನಟಿಯರೆಲ್ಲಿದ್ದಾರೆ ಕೇಳ್ರಿ ಪ್ರಶ್ನೆನ. ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಎಲ್ಲರೂ ಮೌನ, ಸಂಪೂರ್ಣ ಮೌನ. ರೈಲ್ವೆ ನಿಲ್ದಾಣಗಳಲ್ಲಿ ಯಾರೋ ಒಬ್ಬನಿಗೆ ಒಡೆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡುವ ಈ ನ್ಯೂಸ್ ಪೋರ್ಟಲ್ಗಳು ತರುಣ್ ಕುಮಾರ್ನ ಕೊಲೆಯನ್ನ ಕೇವಲ 2 groups clashed in ಡೆಲ್ಲಿ ಅಂತ, 2 ಗುಂಪುಗಳ ನಡುವೆ ನಡೆದ ಘರ್ಷಣೆ ಅಂತ ವರದಿ ಮಾಡ್ತವೆ. ಗಮನಿಸಿ, ಹಿಂದೂ ಯುವಕನ ಬರ್ಬರ ಹತ್ಯೆ ಅಂತ ಬರೆಯುವ ಧೈರ್ಯ ಇವರಿಗೆ ಬರುವುದಿಲ್ಲ. ಬದಲಿಗೆ ಕ್ಲಾಶ್ ಅನ್ನುವಂತಹ ಒಂದು ಪದವನ್ನ ಬಳಸ್ತಾರೆ. ಒಬ್ಬ ಬೈಕ್ ನಲ್ಲಿ ಹೋಗ್ತಿದ್ದ ಗಲಾಟೆಗೂ ತನಗೂ ಸಂಬಂಧವಿಲ್ಲದ ಹುಡುಗನಿಗೆ 10 ಜನ ಸೇರಿ ಹೊಡೆದು ಕೊಂದ್ರೆ ಅದು ಕ್ಲಾಶ್ ಹೇಗ್ರಿ ಆಗುತ್ತೆ? ಅದು ಟಾರ್ಗೆಟೆಡ್ ಮರ್ಡರ್, ಉದ್ದೇಶ ಪೂರ್ವಕವಾಗಿ ಮಾಡಿದಂತಹ ಕೊಲೆ. ಇದೇ ಇವರ ಅಜೆಂಡಾ. ಹಿಂದೂ ಸತ್ರೆ ಅದು ಕೇವಲ ಒಂದು ಆಕ್ಸಿಡೆಂಟ್, ಒಂದು ಗುಂಪು ಘರ್ಷಣೆ. ಅದೇ ಬೇರೆ ಸಮುದಾಯದವರಿಗೆ ಒಂದು ಸಣ್ಣ ಗೀರು ಬಿದ್ರು ಅದು ಇಸ್ಲಾಮೋಫೋಬಿಯಾ ಅಥವಾ ಫ್ಯಾಸಿಸಮ್. ಇದು ಕೇವಲ ತರುಣ್ ಕುಮಾರ್ನ ಕಥೆಯಲ್ಲ ಸ್ನೇಹಿತರೆ. ನೆನಪಿದೆಯಾ ನಿಮಗೆ? ದೆಹಲಿಯಲ್ಲಿ ರಾಮ ಮಂದಿರಕ್ಕೆ ನಿಧಿ ಸಂಗ್ರಹ ಮಾಡ್ತಿದ್ದಂತಹ ರಿಂಕು ಶರ್ಮನನ್ನ ಒಡೆದುಕೊಂಡರು. ಕಾಸಗಂಗ್ನಲ್ಲಿ ತಿರಂಗ ಯಾತ್ರೆ ಮಾಡುತ್ತಿದ್ದ ಚಂದನ್ ಗುಪ್ತನನ್ನ ಹತ್ಯೆಯಾಯಿತು. ಕರ್ನಾಟಕದ ಶಿವಮೊಗ್ಗದಲ್ಲಿ ಅರ್ಶನ ಕೊಲೆಯಾಯಿತು. ಸಾವಿರಾರು ಹಿಂದೂಗಳ ಕೊಲೆಯಾಯಿತು. ರಾಜಸ್ಥಾನದಲ್ಲಿ ಕನ್ನಯ್ಯ ಲಾಲ್ ತಲೆಯನ್ನ ಕಡಿಯಲಾಯಿತು. ಇವೆಲ್ಲವೂ ಪ್ರತ್ಯೇಕ ಘಟನೆಗಳಲ್ಲ, ಇದೊಂದು ಪ್ಯಾಟ್ರನ್. ಹಿಂದೂಗಳ ಹಬ್ಬಗಳು ಬಂದ್ರೆ ಸಾಕು, ದೀಪಾವಳಿಗೆ ಪಟಾಕಿ ಬ್ಯಾನ್ ಅಂತಾರೆ, ಗಣೇಶೋತ್ಸವಕ್ಕೆ DJ ಬ್ಯಾನ್ ಅಂತಾರೆ, ಮಣ್ಣಿನ ಗಣೇಶವನ್ನೇ ಕೂರಿಸಿ ಅಂತ ಹೇಳ್ತಾರೆ. ಹೋಳಿ ಹಬ್ಬ ಬಂದ್ರೆ ನೀರು ವೇಸ್ಟು, ಪ್ರಾಣಿಗಳಿಗೆ ಬಣ್ಣ ಹಚ್ಚಬೇಡಿ ಅಂತ ಕ್ಯಾಂಪೇನ್ ಮಾಡ್ತಾರೆ. ಆದ್ರೆ ಅದೇ ಹೋಳಿಯ ದಿನ ಒಂದು ಬಣ್ಣದ ಬಲೂನ್ ಬಿದ್ದಿದ್ದಕ್ಕೆ ಒಬ್ಬ ಹಿಂದೂ ಯುವಕನ ಜೀವವನ್ನೇ ತೆಗೆಯುವ ಈ ಅಸಹಿಷ್ಣುತೆಯ ಬಗ್ಗೆ ಮಾತ್ರ ಯಾವ ಸೆಕ್ಯುಲರ್ ನಾಯಕರ ಬಾಯಿಂದಲೂ ಒಂದು ಅಕ್ಷರವೂ ಹೊರ ಬರುವುದಿಲ್ಲ. ಯಾಕಂದ್ರೆ ಹಿಂದೂಗಳ ರಕ್ತಕ್ಕೆ ಭಾರತದಲ್ಲಿ ಬೆಲೆ ಇಲ್ಲವಾ, ಅಥವಾ ಹಿಂದೂಗಳಿಗೆ ವೋಟ್ ಬ್ಯಾಂಕ್ ಅನ್ನೋದೇ ಇಲ್ವಾ? ಗೊತ್ತಿಲ್ಲ ನನಗೆ, ನೀವೇ ಹೇಳಬೇಕು ಇದ್ರ ಬಗ್ಗೆ. ನಾವು ಅರ್ಥ ಮಾಡ್ಕೊಳ್ಬೇಕಾದ ದೊಡ್ಡ ಸತ್ಯ ಒಂದಿದೆ. ಈ ದೇಶದಲ್ಲಿ ಒಂದು ನಿರ್ದಿಷ್ಟ ವರ್ಗದ ಜನರು ಕಾನೂನಿಗಿಂತ, ಸಂವಿಧಾನಕ್ಕಿಂತ, ಮನುಷ್ಯತ್ವಕ್ಕಿಂತ ತಮ್ಮ ಮತಾಂಧತೆಯನ್ನೇ ಮೇಲಿಟ್ಟಿದ್ದಾರೆ. ಅವರಿಗೆ ಒಂದು ಸಣ್ಣ ನೆಪ ಸಾಕು ರೊಚ್ಚಿಗೇಳಲು. ಮಗು ಕ್ಷಮೆ ಕೇಳ್ತು, ತಾಯಿ ಕ್ಷಮೆ ಕೇಳಿದ್ರು, ಆದ್ರೂ ಕರುಣೆ ಬರಲಿಲ್ಲ. ಯಾಕಂದ್ರೆ ಅವರ ತಲೆಯಲ್ಲಿ ತುಂಬಿರುವುದು ದ್ವೇಷ. ನಮ್ಮ ಮೇಲೆ ಬಣ್ಣ ಹಾಕಲು ಧೈರ್ಯ ಇವರಿಗೆ ಹೇಗೆ ಬಂತು ಎನ್ನುವ ಅಹಂಕಾರ. ಈ ಅಹಂಕಾರವನ್ನ ಮಟ್ಟ ಹಾಕಬೇಕಾದ್ರೆ ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು. ನಮಗೇನ್ ಬಿಡು, ಆ ಗಲಾಟೆ ನಮ್ಮ ಏರಿಯಾದಲ್ಲಿ ಆಗ್ಲಿಲ್ಲ, ಯಾವುದೋ ಬೇರೆ ರಾಜ್ಯದಲ್ಲಿ ನಾವು ಸೇಫ್ ಆಗಿದ್ದೀವಿ ಅಂತ ನೀವು AC ರೂಮ್ಗಳಲ್ಲಿ ಕೂತು ಯೋಚಿಸ್ತಾ ಇದ್ರೆ ನೆನಪಿಡಿ, ನಾಳೆ ಆ ನೀರಿನ ಬಲೂನ್ ಎಸೆಯುವುದು ನಿಮ್ಮ ಮಗುವು ಆಗಬಹುದು, ಮತ್ತು ಆ ರಸ್ತೆಯಲ್ಲಿ ಬೈಕ್ ನಲ್ಲಿ ಬರ್ತಿದ್ದಂತಹ ಆ ಹುಡುಗ ನಿಮ್ಮ ಮಗನಾಗಿರ್ಬೋದು ಅಥವಾ ನೀವೇ ಆಗಿರ್ಬೋದು. ಅವತ್ತು ನಿಮ್ಮ ಸಹಾಯಕ್ಕೆ ಯಾವ ಸೆಕ್ಯುಲರ್ ಮೀಡಿಯಾ ಕೂಡ ಬರೋದಿಲ್ಲ. ನಾವು ನಮ್ಮ ಸಂವಿಧಾನ, ಕಾನೂನು ಮತ್ತು ಪೊಲೀಸ್ ವ್ಯವಸ್ಥೆಯ ಮೇಲೆ ನಂಬಿಕೆ ಇಡಬೇಕು ಸರಿ, ಆದ್ರೆ ಅದೇ ಸಮಯದಲ್ಲಿ ನಮ್ಮ ರಕ್ಷಣೆಗೆ ನಾವೇ ಸಿದ್ಧರಾಗಬೇಕ್ರಿ. ನಮಗೆ ನಮ್ಮ ಇತಿಹಾಸ, ನಮ್ಮ ಧರ್ಮ, ನಮ್ಮ ಸುತ್ತಮುತ್ತ ನಡೆಯುತ್ತಿರುವ ಷಡ್ಯಂತ್ರಗಳ ಬಗ್ಗೆ ಅರಿವಿರಬೇಕು. ತರುಣ್ ಕುಮಾರ್ಗೆ ನ್ಯಾಯ ಸಿಗಬೇಕು. ಕೇವಲ ಬುಲ್ಡೋಸರ್ ಆಕ್ಷನ್ ಸಾಲದು. ಆತನನ್ನ ಕೊಂದ ಪ್ರತಿಯೊಬ್ಬ ಪಾಪಿಗೂ ಕಠಿಣಾತಿ ಕಠಿಣ ಶಿಕ್ಷೆಯಾಗಬೇಕು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ವಿಚಾರಣೆ ನಡೀಬೇಕು ಮತ್ತು ಆತನ ಕುಟುಂಬಕ್ಕೆ ಸರ್ಕಾರ ಸೂಕ್ತ ಪರಿಹಾರವನ್ನು ನೀಡಬೇಕು. ಅದಕ್ಕಿಂತ ಮುಖ್ಯವಾಗಿ ಈ ಸುಳ್ಳು ಸೆಕ್ಯುಲರಿಸಂನ, ಫೇಕ್ ಸೆಕ್ಯುಲರಿಸಂ ಮುಖವಾಡ ಧರಿಸಿರುವ ಮೀಡಿಯಾಗಳನ್ನ ಮತ್ತು ನಾಯಕರನ್ನ ನಾವು ಪ್ರಶ್ನಿಸಬೇಕು. ತರುಣ್ ಕುಮಾರ್ನ ಜೀವ ಇತರರ ಜೀವದಷ್ಟೇ ಅಮೂಲ್ಯವಲ್ಲವೇ ಎಂದು ಅವರ ಕುತ್ತಿಗೆ ಪಟ್ಟಿ ಹಿಡಿದು ಕೇಳಬೇಕಾದ ಸಮಯ ಬಂದಿದೆ. ಈ ವಿಡಿಯೋನ ಕೇವಲ ನೋಡಿ ಮರಿಬೇಡಿ. ಪ್ರತಿಯೊಂದು ವಾಟ್ಸ್ಆಪ್ ಗ್ರೂಪ್ಗೂ, ಪ್ರತಿಯೊಬ್ಬ ಹಿಂದುವಿಗೂ, ಪ್ರತಿಯೊಬ್ಬ ಭಾರತೀಯನಿಗೂ ಇದನ್ನ ಶೇರ್ ಮಾಡಿ. ಅವ್ರಿಗೆ ಸತ್ಯ ಗೊತ್ತಾಗ್ಲಿ. ಮೌನವಾಗಿರುವ ಈ ಇಕೋಸಿಸ್ಟಮ್ನ ಕಿವಿ ಒಡೆಯುವಂತೆ ನಮ್ಮ ಧ್ವನಿ ಇರಬೇಕು. ನಿಮ್ಮ ಅನಿಸಿಕೆ ಏನು? ಈ ದೇಶದಲ್ಲಿ ಹಿಂದೂಗಳ ಹಬ್ಬಗಳನ್ನ ಆಚರಿಸುವುದು ಅಪರಾಧವೇ? ಕಮೆಂಟ್ ಸೆಕ್ಷನ್ ನಲ್ಲಿ
ನಿಮ್ಮ ಅಭಿಪ್ರಾಯವನ್ನ ಧೈರ್ಯವಾಗಿ ಬರೀರಿ. ಧರ್ಮೋ ರಕ್ಷತಿ ರಕ್ಷಿತಃ ಸತ್ಯಮೇವ ಜಯತೆ. ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತರಂ. ಎಲ್ರಿಗೂ ಒಳ್ಳೆಯದಾಗಲಿ. ಆತನ ಕುಟುಂಬಕ್ಕೆ ಆ ನೋವನ್ನು ಭರಿಸುವಂತಹ ಶಕ್ತಿ ಕೂಡ ಭಗವಂತ ದಯಪಾಲಿಸಲಿ. ನಮಸ್ಕಾರ.